ಉದ್ಯೋಗ ಒಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ಮೂಲಕ ಏನು ತಿಳಿಸ್ಕೊಡ್ತೀನಿ ತಮಗೆ ಅಂದರೆ, ಎಲ್ಲ SBI ಗ್ರಾಹಕರು ಕೂಡ ATM ಕಾರ್ಡ್ನ ಹೊಂದಿರ್ತೀರ ಮತ್ತು ಯೋನೋ ಆ್ಯಪ್ನ ಉಪಯೋಗಿಸ್ತಿರ್ತೀರ. ಯೋನೋ ಆ್ಯಪಲ್ಲಿ ಹೇಗೆ ರೆಡೀಮ್ ಪಾಯಿಂಟ್ಸ್ನ ನೋಡೋದು ಮತ್ತು ಅದನ್ನು ಹೇಗೆ ಉಪಯೋಗಿಸ್ಕೊಳೋದು, ರೆಡೀಮ್ ಪಾಯಿಂಟ್ಸ್ ಹೇಗೆ ಬರುತ್ತೆ, ಯಾವುದಕ್ಕೆಲ್ಲ ಉಪಯೋಗ ಆಗುತ್ತೆ ಅನ್ನೋದನ್ನು ಈ ವಿಡಿಯೋ ಮೂಲಕ ನಾನು ತಿಳಿಸ್ಕೊಡ್ತೀನಿ. ರೆಡೀಮ್ ಪಾಯಿಂಟ್ಸ್ ಅಂದರೆ ಏನು ಅಂದರೆ, ಈಗ ಬೇರೆ ಆ್ಯಪ್ಗಳ ಪ್ರತಿದಿನ ಈಗ ಟ್ರಾನ್ಸಾಕ್ಷನ್ ಎಲ್ಲ ಡಿಜಿಟಲ್ ಆಗಿರೋದ್ರಿಂದ ಪ್ರತಿಯೊಂದು ಆ್ಯಪ್ ಮುಖಾಂತರನೇ ಟ್ರಾನ್ಸಾಕ್ಷನ್ ಮಾಡ್ತಾಯಿದ್ದೀರಾ. ಅದೇ ರೀತಿಯಾಗಿ ATM ಕಾರ್ಡ್ ಮುಖಾಂತರ ಟ್ರಾನ್ಸಾಕ್ಷನ್ ಮಾಡಿದ್ರೆ ಈ ಕಾರ್ಡ್ ಇಷ್ಟು ಒಂದು 1000 ರೂಪೀಸ್ ನೀವೇನಾದ್ರು ಪೇ ಮಾಡಿದ್ರೆ ಅದಕ್ಕೆ 5 ಪಾಯಿಂಟು 10 ಪಾಯಿಂಟ್ ಅಂತ ನೀಡ್ತಾರೆ. ಅದೇ ರೀತಿ ಹೆಚ್ಚಾಗಿ ಟ್ರಾನ್ಸಾಕ್ಷನ್ ಪೆಟ್ರೋಲ್ ಹಾಕ್ಸೋದ್ರಿಂದ ಹಿಡಿದು ಕರೆಂಟ್ ಬಿಲ್, ನೀರಿನ ಬಿಲ್, ಸ್ಕೂಲ್ ಫೀಸ್ ಮತ್ತಿತರ ಸಾಕಷ್ಟು ಬರೀ ಆನ್ಲೈನ್ ಪೇಮೆಂಟ್ ಮಾಡ್ತಾನೆ ಇರ್ತೀವಿ. ಅದನ್ನೇ ATM ಕಾರ್ಡ್ ಮುಖಾಂತರ ಮಾಡೋದ್ರಿಂದ ಈ ಪಾಯಿಂಟ್ಸು ನಿಮ್ಮ ಖಾತೆಯಲ್ಲಿ ಇರುತ್ತೆ. ರೆಡೀಮ್ ಪಾಯಿಂಟ್ಸ್ ಅಂತ ಇರುತ್ತೆ. ಅದಕ್ಕೆ ಅಂತಲೇ ಆಪ್ಷನ್ ಯೋನೋ ಆ್ಯಪಲ್ಲಿ ಕೂಡ ಇದೆ. ಅದನ್ನು ಹೇಗೆ ಉಪಯೋಗಿಸ್ಕೊಬೇಕು ಮತ್ತು ಹೇಗೆ ನಾವು ಅದನ್ನು ನೋಡಬೇಕು, ಎಲ್ಲೆಲ್ಲ ಉಪಯೋಗ ಬರುತ್ತೆ ಅಂದರೆ, ರೆಡೀಮ್ ಪಾಯಿಂಟ್ಸ್ ಬಂದು ನಿಮ್ಮ ಮೊಬೈಲ್ ರೀಚಾರ್ಜ್ ಹಿಡಿದಾಗೆ ಮೊಬೈಲ್ ರೀಚಾರ್ಜ್, DTH ರೀಚಾರ್ಜ್, ಕರೆಂಟ್ ಬಿಲ್ ಈ ರೀತಿಯಾದ ಇದಕ್ಕೆಲ್ಲ ಆನ್ಲೈನ್ ಮುಖಾಂತರನೇ ಯೋನೋ ಆ್ಯಪ್ ಮುಖಾಂತರನೇ ನೀವು ಅದನ್ನು ಡೆಬಿಟ್ ಮಾಡಿಕೊಂಡು ಡಿಸ್ಕೌಂಟ್ನ ತೊಗೊಬೋದು. ಅದನ್ನು ರೆಡೀಮ್ ಪಾಯಿಂಟ್ಸ್ ಹೇಗೆ ತೊಗೊಳೋದು ಅಂದರೆ, ಮೊದಲನೇದಾಗಿ ಇಲ್ಲಿ ನೋಡ್ತಾ ಇದ್ದೀರಾ, ನಿಮ್ಮ ಯೋನೋ ಆ್ಯಪ್ನಲ್ಲಿ MPIN ಮುಖಾಂತರ ಲಾಗಿನ್ ಆಗಬೇಕು. MPIN ಮುಖಾಂತರ ಲಾಗಿನ್ ಆದರೆ ನೆಕ್ಸ್ಟ್ ಈ ಥರ ಓಪನ್ ಆಗುತ್ತೆ, ನಿಮಗೆಲ್ಲ ತಿಳಿದೇ ಇರುತ್ತೆ. ನೆಕ್ಸ್ಟ್ ಇಲ್ಲಿ SBI ರಿವಾರ್ಡ್ಸ್ ಅಂತ ಇದೆ ನೋಡಿ. SBI ರಿವಾರ್ಡ್ಸ್ ಮೇಲೆ ಕ್ಲಿಕ್ ಮಾಡಬೇಕು. SBI ರಿವಾರ್ಡ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ, ನಿಮಗೆ ಎಷ್ಟು ಪಾಯಿಂಟ್ಸ್ ಬಂದಿದೆ ಅಂತ ಈ ಮೂಲಕ ತಿಳಿಸ್ಕೊಡ್ತಾರೆ, ಅಲ್ಲೇ ತೋರಿಸುತ್ತೆ. ಆನಂತರ ಅಲ್ಲಿ ರೆಡೀಮ್ ನೌ ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಈ ರೀತಿಯಾದ ದೊಡ್ಡದಾಗಿ ಕಾಣಿಸ್ತಾ ಬರುತ್ತೆ. ಮತ್ತೊಮ್ಮೆ ಈ ರೆಡೀಮ್ ನೌ ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ತದನಂತರ ಐ ಅಗ್ರಿ ಅಂತಿದೆಯಲ್ಲ ಐ ಅಗ್ರಿ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ತದನಂತರ ಈ ರೀತಿಯಾಗಿ ಬರುತ್ತೆ. ನೀವು ಆಲ್ರೆಡಿ ಯೋನೋ ಆ್ಯಪ್ ಮುಖಾಂತರ ಲಾಗಿನ್ ಆಗಿದ್ದರೆ ಈ ರೀತಿಯಾಗಿ ಡೈರೆಕ್ಟಾಗಿ ಲಾಗಿನ್ ಆಗುತ್ತೆ. ಇಲ್ಲಾಂದರೆ ಯೋನೋ ಆ್ಯಪ್ನ MPIN ಕ್ರಿಯೇಟ್ ಮಾಡಿಕೊಂಡು ಈ ರೀತಿ ಲಾಗಿನ್ ಆಗಬೇಕು. ಇಲ್ಲಾಂದರೆ ವೆಬ್ಸೈಟ್ ಮುಖಾಂತರ ಹೋಗಿ SBI ರಿವಾರ್ಡ್ಸ್ ಅಂತಲೇ ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ನಿಮ್ಗೆ ಬರುತ್ತೆ. ಅಲ್ಲಿ ನಿಮ್ಮ ಬ್ಯಾಂಕಿಗೆ ಯಾವ ಮೊಬೈಲ್ ನಂಬರ್ ನೀಡಿರ್ತೀರೋ ಆ ನಂಬರ್ನ ನೀಡಿ ಅದಕ್ಕೆ ಪಾಸ್ವರ್ಡ್ನ ಕ್ರಿಯೇಟ್ ಮಾಡಿಕೊಂಡು ಅಲ್ಲೂ ಕೂಡ ಡೈರೆಕ್ಟಾಗಿ ಲಾಗಿನ್ ಆಗಿ ರೀಚಾರ್ಜ್ ನೀವು ಏನಾರು ಈ ಥರ ರೀಚಾರ್ಜ್ ಆಗಲಿ, ಇನ್ಶೂರೆನ್ಸ್ ಆಗಲಿ, ಮತ್ತೊಂದಾಗಲಿ ಮಾಡ್ಕೊಂಬೋದಾಗಿದೆ. ಇಲ್ಲ ಡೈರೆಕ್ಟಾಗಿ ಈಗ ಒಂದು ಕೆಲವು ದಿನಗಳಿಂದ ಆ್ಯಪಲ್ಲಿ ಯೋನೋ ಆ್ಯಪಲ್ಲಿಗೆ ಡೈರೆಕ್ಟಾಗಿ ಕೊಟ್ಟಿರೋದ್ರಿಂದ ಈಸಿಯಾಗಿ ನೀವು ಮಾಡ್ಕೊಬೋದಾಗುತ್ತೆ. ಈ ರೀತಿಯಾಗಿ ಬಂದ ನಂತರ ಮಾಮೂಲಿ ಇಲ್ಲಿದೆ ನೋಡಿ, ರೀಚಾರ್ಜ್ ಅಂತ ಇದೆ, SBI ಜನರಲ್ ಇನ್ಶೂರೆನ್ಸ್ ಇದೆ, ಮೂವೀಸ್ ಟಿಕೆಟ್, ಟ್ರಾವೆಲ್ ಆಫರ್ಸ್, ಕಾಮರ್ಸ್ ಈ ರೀತಿಯಾದ ಸಾಕಷ್ಟು ಬೇರೆ ಆ್ಯಪ್ಗಳ ಮುಖಾಂತರ ಹೇಗೆ ಮಾಡ್ತಿರೋ, ಆಮೇಲೆ ಬುಕ್ ಮೈ ಶೋ ಮತ್ತಿತರ ಯಾವುದ್ರ ಮುಖಾಂತರ ಹೆಂಗೆ ರೀಚಾರ್ಜು ಅವೆಲ್ಲ ಮಾಡ್ಕೊತಿರೋ ಇದನ್ನು ಡೈರೆಕ್ಟಾಗಿ ಇಲ್ಲೇ ಮಾಡ್ಕೊಬೋದು. ನಿಮ್ಮ ಪಾಯಿಂಟ್ಸ್ ಕೂಡ ಇಲ್ಲಿಗೆ ಕಟ್ಟಾಗಿ ನಿಮಗೆ ಡಿಸ್ಕೌಂಟ್ ಕೂಡ ಸಿಗುತ್ತೆ. ಅದೇ ರೀತಿ ನೆಕ್ಸ್ಟ್ ಹೇಗೆ ಮಾಡಬೇಕು ಅಂದರೆ, ಈ ರೀತಿಯಾಗಿ ನೆಕ್ಸ್ಟ್ ಕ್ಲಿಕ್ ಮಾಡಿದ್ರೆ ಮೊಬೈಲ್ ರೀಚಾರ್ಜ್, ಪೋಸ್ಟ್ಪೇಡ್, DTH, ಫಾಸ್ಟ್ಯಾಗ್, ಎಲೆಕ್ಟ್ರಿಸಿಟಿ, ಗ್ಯಾಸ್ ಈ ರೀತಿಯಾಗಿ ಬರುತ್ತೆ. ಪ್ರತಿ ತಿಂಗಳು ನೀವು ಸಾಕಷ್ಟು ಬಾರಿ ಟ್ರಾನ್ಸಾಕ್ಷನ್ನ ಮಾಡಿರ್ತೀರ, ನಿಮಗೆ ತಿಳಿದಿರೋಲ್ಲ ಪಾಯಿಂಟ್ಸ್ ಇದೆಯಾ ಇಲ್ವಾ ಅಂತ. ಅದು ಇಷ್ಟು ದಿನಗಳ ನಂತರ ಆಟೋಮೆಟಿಕ್ಕಾಗಿ ಎಕ್ಸ್ಪೈರ್ ಆಗುತ್ತೆ. ಆ ಎಕ್ಸ್ಪೈರ್ ಆಗೋ ಬದಲು ಈ ರೀತಿಯಾಗಿ ಮೊಬೈಲ್ ರೀಚಾರ್ಜ್ ಆಗಲಿ, ಪ್ರಿಪೇಡ್ ರೀಚಾರ್ಜ್ ಆಗಲಿ, DTH ಪ್ರತಿ ತಿಂಗಳು ನೀವು DTH ರೀಚಾರ್ಜ್ ಮಾಡಲೇಬೇಕಾಗಿರ್ತದೆ. ಮೊಬೈಲ್ ಪೋಸ್ಟ್ಪೇಡ್ ಆಗಲಿ, ಪ್ರಿಪೇಡ್ ಆಗಲಿ ರೀಚಾರ್ಜ್ ಮಾಡಬೇಕಾಗಿರ್ತದೆ. ಈ ರೀತಿಯಾಗಿ ಇಲ್ಲಿ DTH ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ದು ಯಾವ ಕಂಪ್ನಿ ಇದೆಯೋ ಆ ಕಂಪ್ನಿ ಕ್ಲಿಕ್ ಮಾಡಿ ಮಾಮೂಲಿ ರೆಗ್ಯುಲರಾಗಿ ಎಲ್ಲ ಆ್ಯಪಲ್ಲಿ ಯಾವ ರೀತಿ ರೀಚಾರ್ಜ್ ಮಾಡ್ಕೊತೀರೋ ಆ ರೀತಿ ಮಾಡ್ಕೊಬೋದು. ನೀವು ಈಗ 750 ಇದೆಯಲ್ಲ, 750 ರೆಡೀಮ್ ಪಾಯಿಂಟ್ಸ್ ಇದೆಯಲ್ಲ, ಅದಕ್ಕೆ ಎಷ್ಟು ಅಮೌಂಟ್ ಬರುತ್ತೆ ಅಂತ ಅಲ್ಲೇ ಶೋ ಆಗುತ್ತೆ. ಉಳಿದಿದ್ದನ್ನು ನಿಮ್ಮ ATM ಕಾರ್ಡ್ ಮುಖಾಂತರ ಪೇ ಮಾಡಿದ್ರೆ ಆ ATM ಕಾರ್ಡಲ್ಲಿ ಪೇ ಮಾಡಿದ್ದು ಕೂಡ ನಿಮಗೆ ರಿವಾರ್ಡ್ಸ್ ಬರುತ್ತೆ. ಅದನ್ನು ಉಪಯೋಗಿಸ್ಕೊಂಡ್ರೆ ಒಂದು ಸ್ವಲ್ಪ ಉಪಯೋಗ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಈ ಮಾಹಿತಿ ನಿಮಗೆ ತಲುಪಿದೆ ಅಂದ್ಕೊತೀನಿ. ಥ್ಯಾಂಕ್ ಯು. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಅಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ.